ಇವಾಗ ಮೇ ಐ ಕಮ್ ಇನ್ ಮೇಡಮ್? ಓ ಬಾರಪ್ಪ ಹೀರೋ. ಇವ ಟೈಮ್ ಎಷ್ಟು ಅಂತ ಗೊತ್ತಿದೆಯಾ ನಿಂಗೆ? ಸಾರಿ ಮೇಡಮ್, ವಾಚ್ ಇಲ್ಲ. ನಿನ್ನ ಹತ್ರ ವಾಚ್ ಇಲ್ಲ ಅಂದ್ರೆ ಬೇರೆ ಹತ್ರ ಟೈಮ್ ಕೇಳ್ಬೋದಲ್ಲ? ನೋ, ನನ್ನನ್ನು ಅಷ್ಟೊಂದು ಚೀಪಾಗಿ ತಿಳ್ಕೊಬೇಡಿ ಮೇಡಮ್. ನನಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ನಾನೇ ದುಡ್ದು ವಾಚ್ ತಗೊಳ್ಳೋವರೆಗೂ ಬೇರೆಯವ್ರ ಹತ್ರ ಟೈಮ್ ಕೇಳಲ್ಲ. ಅಂಡರ್ಸ್ಟ್ಯಾಂಡ್? ಕಾಲೇಜಿಗೆ ಲೈಟ್ ಆಗಿ ಬಂದಿದ್ದಲ್ದೆ ತರ್ಲೆ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಎಷ್ಟೊಂದು ಇಂಟೆಲಿಜೆಂಟ್ ಆಗಿದ್ದೀನಿ ನೀನು. ಈ ತರ್ಲೆಗಳ ಜೊತೆ ಸೇರ್ಕೊಂಡು ಶುದ್ಧ ತರ್ಲೆ ಆಗಿದ್ಯಾ. ಹಾಕ್ ಕೂತ್ಕೋ. ನೋಡ್ದೇನಾ ಮೇಡಮ್ ಹೇಗೆ ಹೊಗಳ್ತಿಯಾರ ನನ್ನ? ಮುಚ್ಕೊಂಡ್ ಕೂತ್ಕೋತ್ಯಾ? ಕತ್ತೆಗಳಿಗೆ ಏನ್ರ ಗೊತ್ತು ಕಸ್ತೂರಿ ವಾಸನೆ. ಮೇಡಮ್ ಮೇಲೆ ಲವ್ ಇದೆ ಗೊತ್ತಾ? ಯೋ ಶೃಂಗಾರ, ಆ ಸೋಡಾ ಬುಟ್ಟಿ ನನ್ನ ಮಗ ನಾವು ಮಾತಾಡ್ತಿರೋದನ್ನ ಆಗ್ಲಿಂದ ಗುರಾಯಿಸ್ತಾವನೆ ನೋಡ. ಏನಿದೆ ಗಲಾಟೆ? ಯಾಕೆ ಬರ್ತೀರಾ ಕಾಲೇಜ್ಗೆ? ಹೇ ನೋಡಿ ಏಕೆ? ಸೈಲೆನ್ಸ್. ಶೃಂಗಾರ್, ಗೆಟ್ ಅಪ್. ಏನ್ ನಿನ್ ಪ್ರಾಬ್ಲಮ್? ನೀವು ಎದ್ದಳಿ. ಕಮ್ ಆನ್, ಗೆಟ್ ಅಪ್. ಏನದು? ಯಾಕೆ ನಗ್ತಾ ಇದ್ದೀರಾ? ಮೇಡಮ್, ಅದು ನೀವು ನಿಕ್ಕರ್ ಟಿ ಶರ್ಟ್ ಹಾಕೊಂಡ್ರೆ ಥೇಟ್ ಶ್ರೀದೇವಿ ತರ ಇರ್ತೀರಾ ಅಂತ ನಮ್ ಕಿಟ್ಟಿ ಹೇಳ್ತಿದ್ದ. ನಿಮ್ಮಿಂದ ಎಲ್ಲ ಹುಡುಗರು ಹಾಳಾಗಿ ಹೋಗ್ತಾ ಇದ್ದಾರೆ. ನಡೀರಿ ಹೊರಗಡೆ. ಮೇಡಮ್, ಐ ಸೇ ಡೋಂಟ್ ಗೆಟ್ ಔಟ್. ರೆಡ್ ಕಾಫಿ ಬೇಗ ಬರ್ಲಿ. ರೆಡ್ ಕಾಫಿ ಬೇಕೇನು ನಿನಗೆ? ನೀನೇನ್ ಮೈಸೂರು ಮಹಾರಾಜರ ಮೊಮ್ಮಗನೇನು? ಹೋಗಿ ಕಾಳಪ್ಪನ್ ಕ್ಯಾಂಟೀನ್ ಅಲ್ಲಿ 4 ಕಾಫಿ ಹೇಳ್ಬಿಟ್ ಬಾ. ಕಾಳಪ್ಪನ ಅವನ್ ಸವಾಸ ಬೇಡ, ಹೋಗಲು. ಲೋಕಿಟ್ಟಿ, ನೀನ್ ಯಾರು? ಅಲ್ಲ, ಅಂತ ನಮ್ ಪ್ರಿನ್ಸಿಪಾಲ್ರಿಗೆ ನೀರ್ ಕುಡಿಸ್ತವನು. ಆ ಕಾಳಪ್ಪ ಎಲ್ಲ ನಿನ್ಗೆ ಯಾವ ಲೆಕ್ಕನು? ಹೋಗೋ, ಎದ್ದು ಹೋಗೋ. ಹೋಗಲೇ, ಹೋಗೋ. ಹೋಗಲ್ಲ, ನಿಂಗೆ ಹೇಳಿ ಕಾಫಿ ತಗೊಂಬ. ಏಯ್, ಹೇಳಿದ್ ನಿನಗೆ, ಅವನ್ಗಲ್ಲ. ಹೇಳೋ ಮೇಲೆ ಚಾರ್ಸ್ ಓದಿತೀನಿ ನೋಡು. ಇವಂದೊಳ್ಳೆ ಕತೆ ಆಯ್ತಲ್ಲ. ಏನೋ ಕಾಳ, ಚೆನ್ನಾಗಿದೀಯಾ? ಇಷ್ಟು ದಿವಸ ನೀನ್ ನನ್ನನ್ನ ಸಾರು ದೇವ್ರು ಅಂತಿದ್ದೋನು, ಇವತ್ತು ಏಕ್ದಮ್ ಏನೋ ಕಾಳ ಅಂತೀಯಾ? ಇಷ್ಟು ದಿವಸ ನಮ್ಮ ಹತ್ರ ಕಾಸಿರ್ಲಿಲ್ಲ. ನೆನ್ನೆವರೆಗೂ ಇನ್ನು ಕೆಳಭಾಗದಿಂದ ಮ್ಯಾಲ್ ಭಾಗದವರೆಗೂ ಮುಟ್ಟಿ ನಮಸ್ಕಾರ ಮಾಡ್ಬೇಕಾಗಿತ್ತು. ಆದ್ರೆ ಇವತ್ತಾಗಲ್ಲ. ನಮ್ಮ ರವಿಗೆ 5 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಿದೆ. ಇವತ್ತು ರಾವ್ ಕಾಲ ಕಳ್ಕೊಂಡು ಮಾರುತಿ ಕಾರ್ ತಗೊಂಡ್ಬರ್ಬೇಕಂತಿದೀವಿ, ಗೊತ್ತಲ್ಲೇ? ಏನ್ ಸರ್ ನೀವ್ ಹೇಳ್ತಿರೋದು? ಲೇ ಬಿಸ್ಲಿ, ಸಾರ್ಗೆ ಸ್ಟ್ರಾಂಗ್ ಕಾಫಿ ಕೊಡು. ಇಲ್ಲಿ ಕುಡಿದ್ರೆ ನನ್ನ ಮರ್ಯಾದೆ ಕಮ್ಮಿ ಆಗುತ್ತೆ. ರೂಮ್ಗೆ 4 ಸ್ಪೆಷಲ್ ಕಾಫಿ ಕಳ್ಸು, ತಿಂಡಿಗೆ ಇಲ್ಲೇ ಬರ್ತೀವಿ. ಹಾಗಾದ್ರೆ ಬಾಕಿ 800 ರೂಪಾಯಿ ಕೊಟ್ಟು ಬಿಡ್ತೀರಾ? ನನ್ನ ತೋರ್ಸ್ಬಿಟ್ಟಲ್ಲ ನೀನ್ ನಾಳೆ ಕ್ಯಾಂಟೀನ್ ಬುದ್ದಿನ. ಈ ನಿನ್ ಹುಡುಗನ್ನ 10:15 ಸ್ವಿಸ್ ಬ್ಯಾಂಕ್ ಹತ್ರ ಕಳ್ಸು. ಹಿಂಗೆ ಕಳ್ಸ್ಬೇಡ, ನಾನ್ ಮಾನ ಮರ್ಯಾದೆ ಹೋಗುತ್ತೆ. ಒಳ್ಳೆ ಬಟ್ಟೆ ಹಾಕಿ ಕಳ್ಸು. 1000 ರೂಪಾಯಿ ಕೊಡ್ತೀನಿ, 200 ರೂಪಾಯಿ ಶಿವರಾತ್ರಿ ಖರ್ಚಿಗೆ ಮಾಡಿಕ. ಯಾರ್ ಮುಖ ನೋಡ್ನೋ ಅಪ್ಪ. ಬಿಜ್ಲಿ, ಕಿಟ್ಟಣ್ಣವ್ರಿಗೆ 4 ಕಾಫಿ ಕಳ್ಸ್ಕೊಡು. ಏ ಬಿಜ್ಲಿ, ನನ್ ಮಗನೆ ಎಷ್ಟ ಕಾಪಿ ತರೋದು? ಲೋ ಕಿಟ್ಟಿ, ಏನೋ ಇದು ಆಶ್ಚರ್ಯವಾಗಿದೆ. ಆ ಕಾಳಪ್ಪನಿಗೆ ಅದೇನ್ ಮೋಡಿ ಮಾಡಿದೆ? ಈಗಿನ ಕಾಲದಲ್ಲಿ ನಮ್ಮಂತವ್ರು ಬದುಕ್ಬೇಕಾದ್ರೆ ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರನ ಪೋಣಿಸ್ಕೊಂಡು ನಮ್ಮ ಬಡತನ ಅನ್ನೋ ಬಟ್ಟೆನ ಹೊಲ್ಕೋಬೇಕು ಕಣ. ನಮ್ಮ ರವಿಗೆ ಲಕ್ಷಾಂತರ ರೂಪಾಯಿ ಬಂದಿದೆ ಅಂತ ಒಂದ್ ಬುಳ್ಳೆ ಬಿಟ್ಟೆ ನೋಡು. ಆ ಕಾಳಪ್ಪ ನನ್ ಬುಟ್ಟಿಗೆ ಬಿದ್ದೆ ಬಿಟ್ಟ ಕಾಣಲ್ಲ. ಎಷ್ಟೇ ಆದ್ರೂ ಕಮಂಗಿ ನನ್ನ ಮಗ ಅಲ್ವಾ? ಇದೆಲ್ಲ ಕಿತ್ತಾಕ್ಸ್ಬಿಟ್ಟು ಕಾಲ್ ಶೇಟ್ ಮಾಡ್ಕೊಂಡ್ಬಿಡೋಣ, ಏನಂತೀಯ?
ಏ ಬಿಜ್ಲಿ, ಏನ್ ಬೇಕಾಗಿತ್ತು ಸರ್? ಏಯ್ ಆಗ್ಲೇ ಹೇಳಿಲ್ವಾ ನಿನ್ಗೆ? 4 ದೋಸೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬ. ಏ ಬಿಜ್ಲಿ, ಮ್ಯಾಲೆ ಬೆಣ್ಣೆ ಹಾಕೊಂಬ, ಇಲ್ಲಾಂದ್ರೆ ನಿನ್ನ ಬಾಂಡ್ಲಿ ಮೇಲೆ ರೋಸ್ಟ್ ಮಾಡ್ಬಿಡ್ತೀನಿ. ಅಷ್ಟೇ ಸಾಕಾ? ಇನ್ನೂ ಏನಾದ್ರೂ ಬೇಕಾ ಸರ್? ಅಷ್ಟೇ ಸಾಕು, ಹೋಗ, ತಲೆ ತಿನ್ಬೇಡ. ಲೋ, 4 ಬೆಣ್ಣೆ ಮಸಾಲೆ ತಗೊಂಡ್ ಬಂದ್ರು, ಸಾಹೇಬ್ರು ಬಂದಿದ್ದಾರೆ. ಏನು ಶೃಂಗಾರ, ಮಸಾಲೆ ದೋಸೆ ರೋಸ್ಟ್ ಮಾಡ್ಕೊಂಬ ಅಂತಂದ್ರೆ ಫುಲ್ ಆಗಿ ರೋಸ್ಟ್ ಮಾಡ್ಕೊಂಬಂದ ಬಿಟ್ಟಾನೆ. ಕಾಳೆಣ ಕಾಳೆಣ ಪೇಪರ್ ನಲ್ಲಿ ಲಾಟ್ರಿ ಟಿಕೆಟ್ ನಂಬರ್ ತಪ್ಪಾಗಿ ಪ್ರಿಂಟ್ ಮಾಡ್ಬಿಟ್ಟವನೆ ಕಾಳೆಣ. ಕಳ್ಳನ ಮಕ್ಕಳ, ಏನೋ ಓದ್ತಿರೋ ಹುಡುಗರು ಅಂತ ಸುಮ್ಮನೆ ಬಿಟ್ರೆ 800 ರೂಪಾಯಿ ಸಾಲ ಮಾಡಿದ್ದು ಅಲ್ದೆ ನನಗೆ ಸುಳ್ಳು ಹೇಳಿ ನನ್ನ ಕಣ್ಣಿಗೆ ಮುನ್ನಡೆಸ್ತಾ ಇದ್ದೀರಾ? ಚಚ್ಚು ಈ ನನ್ನ ಮಕ್ಕಳನ್ನ ಏನೋ ಇದು, ನಮ್ಮ ಮಾಮೂಲಿ ಜಾಗದಲ್ಲಿ ಡೀಸೆಂಟ್ ಪೊರ್ಕೆಗಳು ನಿಂತ್ಬಿಟ್ಟಿದ್ದಾರೆ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ಜಾಗ ತಾನೇ, ಖಾಲಿ ಮಾಡ್ಸಿದ್ರಾಯ್ತು ಬಿಡು. ಏ ಜಗಳ ಬೇಡ ಕಣೋ, ಅವ್ರನ್ನ ಹೆಂಗ್ ಖಾಲಿ ಮಾಡಿಸ್ತೀನಿ ಅನ್ನೋದನ್ನ ಸ್ವಲ್ಪ ನೋಡ್ತಾ ಇರು. ಏನಪ್ಪಾ ಕೋಣಕುಟ್ಟೆ, ಚೆನ್ನಾಗಿದ್ಯಾ? ಹೆಂಗೆ ನನ್ ಕರ ಮತ್ತ? ವೆರಿ ಗುಡ್ ಕಿಟ್ಟಿ. ಸಾರಿ ಕುಂಟೆಸ್, ಇದ್ ನಮ್ ಪರ್ಮನೆಂಟ್ ಜಾಗ, ಬೇಜಾರ್ ಮಾತ್ರ ಮಾಡ್ಕೋಬೇಡಿ. ಏ ಛತ್ರಿ ನನ್ ಮಕ್ಕಳು ಅಂದ್ರೆ ಇವ್ರೇ ಕಣ. ಕಾಲೇಜಿಗೆ ಬರಕ್ಕೆ ಬೇಜಾರಾಗ್ತಾ ಇದೆ ಕಣ, ಒಂದು ಒಳ್ಳೆ ಪೀಸು ಕಣ್ಣಿಗೆ ಬೀಳಿಲ್ವಲ್ಲ. ಯಾವ್ದಪ್ಪ ಕಾರು? ಯಾರೋ ಅದು ಅಪ್ಸರೆ? ನ್ಯೂ ಅಡ್ಮಿಷನ್ ಇರ್ಬೇಕು ಗುರು. ಓ, ಒಳ್ಳೆ ಏಂಜಲ್ ತರ ಇದ್ದಾಳಲ್ಲಮ್ಮ. ಅದಕ್ಕೆ ಯಾಕ ಏಂಜಲ್ ಸುರ್ಸ್ಕೊಂತೀಯ ವರ್ಷಗಳಲ್ಲಿ? ಆಯಾ ನಿನ್ನ ಇವತ್ತಿ ನನ್ನ ಮಗ ಅವಳ ಹತ್ರ ಮುಖ ತುಂಬಾ ಉಗಿಸ್ಕೊಂತಾನೆ ಕಂಡ್ರಲ್ಲ, ಏನಂತೀರಾ? ಕಾಣಿಸಲ್ವಾ? ನನ್ ಕನ್ನಡಕ, ಐ ಆಮ್ ಸಾರಿ. ನನ್ ಕನ್ನಡಕ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಮಿಸ್ಟರ್, ತಗೊಳ್ಳಿ. ಥ್ಯಾಂಕ್ ಯು ಮಿಸ್, ಥ್ಯಾಂಕ್ ಯು. ದಯವಿಟ್ಟು ನನ್ನ ಆ ಕಡೆ ದಾಟಿಸ್ಬಿಡ್ತೀರಾ? ಅದಕ್ಕೇನಂತೆ, ಬನ್ನಿ. ಕಣ್ಣಿಲ್ದೆ ಈ ಪ್ರಪಂಚದಲ್ಲಿ ಬದುಕಬಾರ್ದು ಮಿಸ್. ಚೇಚೆ, ಯಾಕೆ ಹಾಗೆ ಹೇಳ್ತೀರಾ? ಇವತ್ತೊಂದಿನ ಏನೋ ನೀವು ರೋಡ್ ದಾಟಿಸ್ಬಿಟ್ರಿ, ಆದ್ರೆ ದಿನ ಯಾರು ದಾಟಿಸ್ತಾರೆ ಹೇಳಿ? ಈ ರೀತಿ ನಾನು ತುಂಬಾ ಹುಡುಗಿರಿಗೆ ಡಿಕ್ಕಿ ಹೊಡೆದಿದ್ದೀನಿ. ಹುಡುಡ ಅಂತ ಗೊತ್ತಿದ್ರು ಅವ್ರು ನನ್ನ ಕೆನ್ನೆಗೆ ಹೊಡೆದ್ರು. ನೀವೊಬ್ರೇ ನೋಡಿ ನನ್ನ ಕೈ ಹಿಡ್ಕೊಂಡು ರೋಡ್ ದಾಟಿಸಿದ್ರಿ. ನಿಮ್ ಕಾಲಲ್ಲಿ ಮಿಸ್. ಚೇಚೆ, ಏನ್ ನೀವು ಹೀಗೆಲ್ಲ ಮಾತಾಡ್ಬೇಡಿ ಮಿಸ್. ನೀವ್ ಹಿಂದಿನ ಜನ್ಮದಲ್ಲಿ ನನಗೆ ಬಹಳ ಹತ್ತಿರದವರಾಗಿದ್ರಿ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಡಿಕ್ಕಿ ಹೊಡೆದ ತಕ್ಷಣ ನನಗೆ ಒಳ್ಳೆ ಕರೆಂಟ್ ಹೊಡೆದಾಗಾಯ್ತು. ಲೋ, ನನ್ ಮಗ ಏನೋ ಸಖತ್ತಾಗಿ ಕತೆ ಬಿಡ್ತಾವನಲ್ಲೋ. ಹೋಗ್ಲಿ ಬಿಡಿ, ಗಂಡಸ್ರು ಕಣ್ಣೀರ್ ಹಾಕ್ಬಾರ್ದು, ಕಣ್ಣೀರ್ ಒರ್ಸ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು ಮಿಸ್. ನಿಮ್ಮಂಥವ್ರಿಗೆ ಉಪಕಾರ ಮಾಡ್ದೆ ಇನ್ ಯಾರಿಗ್ ಮಾಡ್ಬೇಕು? ನಿಮ್ಮನ್ನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಮಿಸ್. ನಿಮ್ಮನ್ನ ನಾನು ತುಂಬಾ ನೋಡಿ, ಕ್ಲಾಸಿಗೆ ಟೈಮ್ ಆಯ್ತು, ನಾನ್ ಬರ್ತೀನಿ. ಆಗಾಗ ಸಿಗ್ತಾ ಇರಿ ಮಿಸ್. ಸರಿ. ಇಲ್ಲಾಡಿ ನನ್ ಮಗ ಏನಂದ್ಲ ಅವಳು? ತುಂಬಾ ಮಾತಾಡ್ತಾ ಇದ್ದೆ. ಅವೆಲ್ಲ ನಿಮ್ಗೆ ಯಾಕ್ರೋ? ಲವರ್ಸು 1000 ಮಾತಾಡ್ಕೋತಾರೆ. ಲವರ್ಸಾ? ಎಸ್, ಅವಳ ಐ ಲವ್ ಯು ಅಂದ್ಲು. ಲೋ, ನಾನೇನೋ ಪುಂಗನಹಳ್ಳಿಯಿಂದ ಬಂದಿಲ್ಲ, ನನ್ನ ಹತ್ರನೇ ಪಟ್ಟಿ ಕಟ್ಬೇಡ. ಏನ್ ಹೇಳಿದ್ಲು ಅಂತ ನಿಜ ಹೇಳಲು? ಅವಳು ಏನ್ ಹೇಳಿದ್ಲು ಗೊತ್ತಾ?
ನೀನ್ ತೋರ್ಸಿ ಅಲ್ಲಿ ನಿಂತಿದ್ದಾನಲ್ಲ ಮೋಟ್ ಮಿಸ್ಸೇವನು ಬಹಳ ಸ್ಮಾರ್ಟ್ ಆಗಿ ಮುದ್ದಾಗಿದ್ದಾನೆ ಎಂದ್ಲು. ನೋಡ್ತಾ ಇದ್ರೆ ಹೋಗಿ ತಪ್ಕೊಳ್ಳೋಣ ಅನ್ಸುತ್ತೆ ಎಂದ್ಲು. ಹಂಗ ಸ್ವಲ್ಪ ತಡೀರಿ. ಬಂದೆ ಬಾರೋ ನನ್ ಮಗನೇ. ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬನ್ನಿ ಅಂತ 100 ಸಲ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇವತ್ತು ನಿಮ್ಗೆ ಕ್ಲಾಸಿಗೆ ಸೇರ್ಸಲ್ಲ. ನಡೀರಿ ಆಚೆಗೆ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಶಟ್ ಅಪ್. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ಮೇಡಮ್ ನಾವ್ ಅನಾಥರು ಮೇಡಮ್. ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಈ ಹುಡುಗರ ತರ ಮನೆಗೆ ಹೋದ್ ಕೂಡ್ಲೆ ಹೊಟ್ಟೆಗೆ ಅನ್ನ ಹಾಕೋರು ಯಾರೂ ಇಲ್ಲ ಮೇಡಮ್. ಎಲ್ಲಾ ಕೆಲ್ಸನೂ ನಾವೇ ಮಾಡ್ಬೇಕು. ನಾವೇ ಅಡ್ಗೆ ಮಾಡಿ ನಾವೇ ತಿನ್ಬೇಕು. ತಿಂದ ಮೇಲೆ ಪಾತ್ರೆಗಳನ್ನ ನಾವೇ ತೊಳಿಬೇಕು ಮೇಡಮ್. ತಿಕ್ಕಿ ಕೈಯೆಲ್ಲ ಒಳಟಾಗೋಗಿದೆ ಮೇಡಮ್. ಬೀದಿ ದೀಪದಲ್ಲಿ ಓದಿ ಕಣ್ಣುಗಳೆಲ್ಲ ಒಳಕೋಗ್ಬಿಟ್ಟಿದೆ ಮೇಡಮ್. ಸಾಕಪ್ಪ ಸಾಕು. ಇನ್ಮೇಲೆ ನೀವು ದಿನಾ ಲೇಟಾಗಿ ಬಂದ್ರು ನಾನು ಯಾಕಪ್ಪ ಅಂತ ಕೇಳೋದಿಲ್ಲ. ಒಳಗಡೆ ಬನ್ನಿ.